ಆಮೇಲೆ ಇವಾಗ ಏನಪ್ಪ ಅಂತಂದರೆ ಬೇಸಿಗೆಗಾಲ ಸ್ಟಾರ್ಟ್ ಆಯಿತು ಅಂತಂದರೆ ತುಂಬ ಜನ ಏನಂತೀರಾ ಅಂತಂದರೆ ಕೊಕ್ಕರೆ ರೋಗ, ಅದು ರೋಗ, ಬೆಂಕಿ ರೋಗ, ಕೋಳಿ ರೋಗ, ಅದು ಇದು ಅಂತೆಲ್ಲ ಅಂತ ಇರ್ತೀರ. ಅಂತಂದರೆ ನಾಟಿ ಕೋಳಿಗಳಿಗೆ ಕೊಕ್ಕರೆ ರೋಗ ಆಗಲಿ, ಬೆಂಕಿ ರೋಗ ಆಗಲಿ ನಿಮಗೆ ಅಪ್ಪಟ ಪ್ಯೂರ್ ನಾಟಿ ಕೋಳಿಗಳಿಗೆ ರೋಗಗಳು ಕಡಿಮೆ. ಅಂತಂದರೆ ನಾನೀಗ ಎಷ್ಟೋ ಜನ ಕೇಳ್ಬೋದು, ಬ್ರೋ ನೀನು ಬೆಂಕಿ ರೋಗ, ಕೋಳಿ ರೋಗ ಇಲ್ಲ ಅಂದರೆ ಯಾಕೆ ಮೆಡಿಷನ್ ಹಾಕ್ತೀಯಾ? ನಾವು ಮೆಡಿಷನ್ ಹಾಕೋದು ಎಂತಕಪ್ಪ ಅಂತಂದರೆ ರೋಗ ಬರೋಕ್ಕೂ ಮುಂಚೆನೇ ಕಂಟ್ರೋಲ್ ಆಗಲಿ ಅಂತ. ಅದನ್ನು ಬಿಟ್ಟರೆ ರೋಗ ಬಂದಾದ್ಮೇಲೆ ಹಾಕೋ ಮೆಡಿಷನ್ನೇ ಬೇರೆ, ರೋಗ ಬರೋಕ್ಕೂ ಮುಂಚೆ ಹಾಕೋ ಮೆಡಿಷನ್ನೇ ಬೇರೆ. ಅಂದರೆ ಎರಡು ಭಾಗ ಅಂತಂದರೆ, ಈಗ ರೋಗ ಬರೋಕ್ಕೂ ಮುಂಚೆ, ರೋಗ ಬಂದಾದಮೇಲೆ. ಇವಾಗ ನಿಮಗೆ ಅಂತಂದರೆ ಈಗ ಉದಾಹರಣೆ ಕೊಟ್ಟು ಹೇಳಬೇಕು ಅಂತಂದರೆ, ಈಗ ಕೊರೋನಾ ಬರೋ ಟೈಮಲ್ಲಿ ಕೊರೋನಾ ಬರೋಕ್ಕೂ ಮುಂಚೆನೇ ಒಂದು ವ್ಯಾಕ್ಸಿನ್ ಅಂತ ಕೊಟ್ಟಿದ್ರು. ಯಾಕೆ ಕೊಟ್ಟಿದ್ರು? ಅವ್ರು ಕೊರೋನಾ ಬರಬಾರ್ದು ಅಂತ. ಅದೇ ಥರನೇ ನಾವು ಇವಕ್ಕೆ ಕೊಡುವಂಥ ಔಷಧಿಗಳು ಮತ್ತು ಇವು ಸಿಂಪಡಿಸುವಂಥ ಔಷಧಿಗಳು ಬರದೇ ಇರಲಿ ಅಂತ ಹೊರತು ಇನ್ಯಾವುದಕ್ಕೂ ಇರುವುದಿಲ್ಲ. ಅಂತಂದರೆ ಈಗ ನ್ಯಾಚುರಲಾಗಿ ಹೇಳಿದ್ನಲ್ಲ, ನಿಮಗೆ ಬೆಲ್ಲದ ನೀರು ಆಗ್ಬೋದು, ಇಲ್ಲ ಅಂತಂದರೆ ಗಂಧ ಆಗ್ಬೋದು, ಇಲ್ಲ ಅಂತಂದರೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಆಗ್ಬೋದು. ಈ ಥರ ಇಟ್ಕೋತು ಅಂತಂದಾಗ ನಿಮ್ಗೆ ಇನ್ನೂ ಯೂಸ್ ಆಗುತ್ತೆ. ಅದೆಲ್ಲ ನಿಮ್ಗೆ ಎಕ್ಸ್ಟ್ರಾ ಐಟಮ್ಸ್ಗಳು, ಎಕ್ಸ್ಟ್ರಾ ಇನ್ವೆಸ್ಟ್ಮೆಂಟ್ ಏನು ಬರೋದಿಲ್ಲ. ಅದಕ್ಕೆ ಹೇಳ್ತಾ ಇರೋದು, ನೀವು ಅಚ್ಚುಕಟ್ಟಾಗಿ ಅದೇನಾದರೂ ಮಾಡ್ತಾಯಿದ್ರೆ ಅಚ್ಚುಕಟ್ಟಾಗಿ ಈ ಥರನೇ ಕೊಟ್ಕೊಳ್ರಿ. ಅದನ್ನು ಬಿಟ್ಬಿಟ್ಟು ಇದನ್ನ ಎಕ್ಸ್ಟ್ರಾ ಆ್ಯಂಟಿಬಯೋಟಿಕ್ ಎಲ್ಲ ಜಾಸ್ತಿ ಯೂಸ್ ಮಾಡೋಕೆ ಹೋಗ್ಬಿಡ್ರಿ. ಬೇಸಿಗೆಯಲ್ಲಿ ನಿಮ್ಗೆ ರಿಕ್ವೆಸ್ಟ್ ಮಾಡ್ಕೋತಾ ಇದ್ದೀನಿ ಅಂದರೂ ಪರವಾಗಿಲ್ಲ, ಬೇಸಿಗೆಯಲ್ಲಿ ನನ್ನ ಫಾಲೋವರ್ಸ್ಗೆ ನಾನು ಹೇಳ್ಕೊಡ್ತಾ ಇರೋದೇನಪ್ಪ ಅಂದರೆ, ಆ್ಯಂಟಿಬಯೋಟಿಕ್ನ ಕಮ್ಮಿ ಬಳಸಿ. ಅಂತಂದರೆ ಪವರ್ ಜಾಸ್ತಿ ಆದರೆ, ಪವರ್ ಕಮ್ಮಿ ಆಯಿತು ಅಂತಂದರೆ ಆ್ಯಂಟಿಬಯೋಟಿಕ್ಗಳು ಉಳಿಯೋ ಚಾನ್ಸಸ್ ತುಂಬ ಕಡಿಮೆ. ಅಂತಂದರೆ ಕೋಳಿಗಳು ತುಂಬ ಕಡಿಮೆ ಉಳಿಯೋದು. ಅದಕ್ಕೋಸ್ಕರ ನಿಮ್ಗೆ ಹೇಳ್ತಾ ಇರೋದು, ಆ್ಯಂಟಿಬಯೋಟಿಕ್ನ ಒಂದು ಸ್ವಲ್ಪ ಮಿತಿಯಾಗಿ ಬೆಳೆಸಿ. ಅಂತಂದರೆ ಬೇಸಿಗೆಗಾಲದಲ್ಲಿ, ಇನ್ನೊಂದು ಸಲ ಹೇಳ್ತೀನಿ ಕೇಳ್ಕೊಳ್ರಿ, ಬೇಸಿಗೆಗಾಲದಲ್ಲಿ ಇನ್ನೂ ಅತಿಯಾಗಿ ಕಡಿಮೆ, ಅಂದರೆ ತುಂಬ ಕಡಿಮೆ ಪ್ರಮಾಣದಲ್ಲಿ ಆ್ಯಂಟಿಬಯೋಟಿಕ್ಗಳು ಅಥವಾ ಆ್ಯಂಟಿಬಯೋಟಿಕ್ ಔಷಧಿಗಳನ್ನ ಬಳಸಿ. ಆಮೇಲೆ ಏನು ಅಂತಂದರೆ, ನೀರಿರೋ ಜಾಗ ಅಂದರೆ ಜಾಸ್ತಿ ನೀರಿರಲಿ. ಮತ್ತು ಇನ್ನೊಂದೇನಪ್ಪ ಅಂತಂದರೆ, ನಿಮಗೆ ಕೋಳಿಗಳಿಗೆ ಅಂದರೆ ಫಸ್ಟ್ ಆಫ್ ಆಲ್ ನಿಮ್ಮ ಕೋಳಿಗಳಿಗೆ ತುಂಬ ಕಡಿಮೆ ತಾಪಮಾನ ಅಂತಿರಲಿ. ಅಂದರೆ ಸೂರ್ಯನ ಜಾಸ್ತಿ ಹೊಡಿಯೋದು ಮತ್ತು ನೆರಳುಗಳಿರೋ ಜಾಗ, ಈ ಥರದ ಜಾಗಗಳಿತ್ತು ಅಂದರೆ ನೋಡಿ. ಅದು ಮುಟ್ಬಿಟ್ಟು ಯಾವಾಗಲೂ ಬಿಸಿಲೆಲ್ಲ ಬಿಡೋದು, ಈ ಥರದ್ದೆಲ್ಲ ಮಾಡೋಕೆ ಹೋಗ್ಬಿಡಿ. ನೆರಳು ಜಾಸ್ತಿ ಇರಲಿ ಈ ಟೈಮ್ಗೆ. ನೆರಳು ಜಾಸ್ತಿ ಇರೋ ಪ್ರಭಾವ ಇತ್ತು ಅಂತಂದರೆ ನಿಮ್ಮ ಕೋಳಿಗಳಿಗೆ ಯಾವುದೇ ಕಾರಣಕ್ಕೂ ರೋಗ ಬರೋದಿಲ್ಲ. ಮತ್ತು ಕೋಳಿಗಳಿಗೆ ರೋಗ ಲಕ್ಷಣಗಳು ತುಂಬ ಕಡಿಮೆ. ಅದಕ್ಕೆ ಹೇಳ್ತಾ ಇರೋದು, ನಿಮಗೆ ರೋಗ ಲಕ್ಷಣಗಳನ್ನ ಕಡಿಮೆ ಮಾಡ್ಕೊಳ್ಳೋಕ್ಕೆ ಅತಿ ಹೆಚ್ಚಾಗಿ ನೆರಳಿನ ಪ್ರದೇಶವನ್ನು ಹುಡುಕೊಳ್ಳಿ.